ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 21, 22, 23, 24 ಮತ್ತು 25ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 21. ಪೃಥಕ್ವೇನ ತು ಯಜ್ಞಾನಂ ನಾನಾ ಭಾವಾನ್ ಪೃಥಗ್ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಇದರ ಅನುವಾದ: ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಕೂಡ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿದುಕೋ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ಇದರ ಭಾವಾರ್ಥ: ಐಹಿಕ ದೇಹವೇ ಜೀವಿ ಮತ್ತು ದೇಹವು ನಾಶವಾದಾಗ ಪ್ರಜ್ಞೆಯು ನಾಶವಾಗುತ್ತದೆ ಎಂಬ ಕಲ್ಪನೆಯನ್ನು ರಜೋಗುಣದ ಜ್ಞಾನ ಎಂದು ಕರೆಯುತ್ತಾರೆ. ಆ ಜ್ಞಾನದ ಪ್ರಕಾರ ದೇಹಗಳಲ್ಲಿ ವ್ಯತ್ಯಾಸವಿರುವುದಕ್ಕೆ ಕಾರಣ ಬೇರೆ ಬೇರೆ ಬಗೆಯ ಪ್ರಜ್ಞೆಗಳ ಬೆಳವಣಿಗೆ. ಇಲ್ಲವಾದರೆ ಪ್ರಜ್ಞೆಯನ್ನು ಪ್ರಕಟಗೊಳಿಸುವಂಥ ಪ್ರತ್ಯೇಕ ಆತ್ಮವೇ ಇರುವುದಿಲ್ಲ. ದೇಹವೇ ಆತ್ಮ, ದೇಹದಾಚೆ ಬೇರೆ ಆತ್ಮವಿಲ್ಲ. ಈ ಜ್ಞಾನದ ಪ್ರಕಾರ ಪ್ರಜ್ಞೆಯು ಸ್ವಲ್ಪ ಕಾಲದ್ದು ಮಾತ್ರ, ಅಥವಾ ಪ್ರತ್ಯೇಕ ಆತ್ಮಗಳೇ ಇಲ್ಲ. ಸರ್ವವ್ಯಾಪಿಯಾದ ಒಂದು ಆತ್ಮವಿದೆ, ಅದು ಜ್ಞಾನಮಯ. ಈ ದೇಹವು ಸ್ವಲ್ಪ ಕಾಲದ ಅಜ್ಞಾನದ ಅಭಿವ್ಯಕ್ತಿ, ಅಥವಾ ಈ ದೇಹದ ಆಚೆ ವಿಶೇಷವಾದ ಪ್ರತ್ಯೇಕ ಆತ್ಮವಾಗಲಿ ಪರಮಾತ್ಮನಾಗಲಿ ಇಲ್ಲ. ಇಂತಹ ಎಲ್ಲ ಕಲ್ಪನೆಗಳು ರಾಜಸ ಗುಣದ ಉತ್ಪನ್ನಗಳು ಎಂದು ಪರಿಗಣಿಸುತ್ತಾರೆ. ಶ್ಲೋಕ 22. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೇತುಕಂ ಅತತ್ವಾರ್ಥವದಲ್ಪಂ ಚ ತತ್ತಾಮಸಮುದಾಹೃತಂ. ಇದರ ಅನುವಾದ: ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಇದರ ಭಾವಾರ್ಥ: ಸಾಮಾನ್ಯ ಮನುಷ್ಯನ ಜ್ಞಾನವು ಯಾವಾಗಲೂ ತಮಸ್ಸಿನ ಗುಣದಲ್ಲಿ ಇರುತ್ತದೆ. ಏಕೆಂದರೆ ಬದ್ಧ ಜೀವನದಲ್ಲಿ ಪ್ರತಿಯೊಬ್ಬ ಜೀವಿಯೂ ಕೂಡ ತಾಮಸ ಗುಣದಲ್ಲಿಯೇ ಹುಟ್ಟುತ್ತಾನೆ. ಅಧಿಕೃತ ಜನರ ಮಾರ್ಗದರ್ಶನದಿಂದ ಅಥವಾ ಧರ್ಮಗ್ರಂಥಗಳ ಆದೇಶದಿಂದ ಜ್ಞಾನವನ್ನು ಬೆಳೆಸಿಕೊಳ್ಳದವನ ಜ್ಞಾನವು ದೇಹಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅವನಿಗೆ ಧರ್ಮಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವಂಥ ಯೋಚನೆಯೇ ಇರುವುದಿಲ್ಲ. ಅವನಿಗೆ ಹಣವೇ ದೇವರು. ಜ್ಞಾನವೆಂದರೆ ದೇಹದ ಬೇಡಿಕೆಗಳನ್ನು ತೃಪ್ತಿಪಡಿಸುವುದು. ಇಂತಹ ಜ್ಞಾನಕ್ಕೂ ಪರಮ ಸತ್ಯಕ್ಕೂ ಸಂಬಂಧವೇ ಇರುವುದಿಲ್ಲ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಸಾಮಾನ್ಯ ಪ್ರಾಣಿಗಳ ಜ್ಞಾನದಂತೆಯೇ ಇರುತ್ತದೆ. ತಿನ್ನುವುದು, ಮಲಗುವುದು, ರಕ್ಷಣೆ ಮತ್ತು ಮೈಥುನ ಇವುಗಳ ಜ್ಞಾನ. ಇಲ್ಲಿ ಇಂತಹ ಜ್ಞಾನವನ್ನು ತಮೋಗುಣದ ಉತ್ಪನ್ನ ಎಂದು ಹೇಳಲಾಗಿದೆ. ಅಂದರೆ ಈ ದೇಹದ ಆಚೆಗಿನ ಜೀವಾತ್ಮನನ್ನು ಕುರಿತ ಜ್ಞಾನವನ್ನು ಸಾತ್ವಿಕ ಗುಣ ಎಂದು ಕರೆಯಲಾಗಿದೆ. ಪ್ರಾಪಂಚಿಕ ತರ್ಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ಪ್ರಮೇಯಗಳನ್ನು, ತತ್ವಗಳನ್ನು ಸೃಷ್ಟಿಸುವಂಥ ಜ್ಞಾನವು ರಾಜಸ ಗುಣದಿಂದ ಇರುತ್ತದೆ. ದೇಹವನ್ನು ನೆಮ್ಮದಿಯಾಗಿಡುವ ಒಂದೇ ವಿಷಯಕ್ಕೆ ಸಂಬಂಧಿಸಿದ ಜ್ಞಾನವು ತಾಮಸ ಜ್ಞಾನ ಎಂದು ಹೇಳಲಾಗಿದೆ. ಶ್ಲೋಕ 23. ನಿಯತಂ ಸಂಕರಹಿತಮರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಇದರ ಅನುವಾದ: ನಿಯತವಾಗಿ ಮತ್ತು ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಇದರ ಭಾವಾರ್ಥ: ಸಮಾಜದ ವಿವಿಧ ಆಶ್ರಮಗಳು ಮತ್ತು ವಿಭಾಗಗಳಿಗೆ ಅನುಗುಣವಾಗಿ ಧರ್ಮಗ್ರಂಥಗಳು ವಿಧಿಸಿದ ನಿಯಂತ್ರಿತ ವೃತ್ತಿ ಕರ್ತವ್ಯಗಳನ್ನು ಮಾಡಬೇಕು. ಇವುಗಳನ್ನು ಯಾವುದೇ ರೀತಿಯ ಮೋಹವಿಲ್ಲದೆ ಅಥವಾ ಸ್ವಾಮ್ಯದ ಹಕ್ಕುಗಳಿಲ್ಲದೆ ಮತ್ತು ಪ್ರೀತಿ ದ್ವೇಷಗಳಿಲ್ಲದೆ ಮಾಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಸಂತೃಪ್ತಿಗಾಗಿ ತನ್ನ ತೃಪ್ತಿ ಅಥವಾ ತನ್ನ ಭೋಗವಿಲ್ಲದೆ ಮಾಡಬೇಕು. ಇಂತಹ ಕರ್ಮಗಳನ್ನು ಸಾತ್ವಿಕ ಕರ್ಮಗಳು ಎಂದು ಕರೆಯುತ್ತಾರೆ. ಶ್ಲೋಕ 24. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಸಂ ತದ್ ರಾಜಮು ಸಮುದ್ರಾಹುತಂ. ಇದರ ಅನುವಾದ:
ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯನು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಮಾಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೆಯುತ್ತಾರೆ. ಶ್ಲೋಕ 25. ಅನುಬಂಧಂ ಕ್ಷಯಂ ಹಿಂಸಾಮನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಇದರ ಅನುವಾದ: ಮಾಯವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಇದರ ಭಾವಾರ್ಥ: ಮನುಷ್ಯನು ತನ್ನ ಕರ್ಮಗಳನ್ನು ರಾಜ್ಯಕ್ಕಾಗಲಿ ಪರಮಪ್ರಭುವಿನ ಪ್ರತಿನಿಧಿಗಳಾದ ಯಮದೂತರಿಗಾಗಲಿ ಒಪ್ಪಿಸಬೇಕಾಗುತ್ತದೆ. ಹೊಣೆಗೇಡಿತನದ ಕರ್ಮವು ವಿನಾಶಕರವಾದದ್ದು, ಏಕೆಂದರೆ ಅದು ಧರ್ಮ ಗ್ರಂಥಗಳ ನಿಯಂತ್ರಕ ತತ್ವಗಳನ್ನು ನಾಶ ಮಾಡುತ್ತದೆ. ಹಲವೊಮ್ಮೆ ಅದಕ್ಕೆ ಹಿಂಸೆಯೇ ಆಧಾರವಾಗಿರುತ್ತೆ. ಅದು ಇತರ ಜೀವಿಗಳಿಗೆ ಸಂಕಟವನ್ನು ಉಂಟು ಮಾಡುತ್ತದೆ. ಇಂತಹ ಹೊಣೆಗೇಡಿ ಕರ್ಮವನ್ನು ಮನುಷ್ಯನು ವೈಯಕ್ತಿಕ ಅನುಭವದ ಕಾರಣದಿಂದ ನಡೆಸುತ್ತಾನೆ. ಇದಕ್ಕೆ ಮಾಯೆ ಎಂದು ಹೆಸರು. ಇಂತಹ ಮಾಯೆಯ ಕೆಲಸವೆಲ್ಲ ತಾಮಸ ಗುಣದ ಸೃಷ್ಟಿಯಾಗಿರುತ್ತೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.